ಕೈಕಾಲಿನಲ್ಲಿ ಕಾಣಿಸಿಕೊಳ್ಳುವ ಅಧಿಕ ರಕ್ತದೊತ್ತಡದ ರೋಗ ಲಕ್ಷಣಗಳು. ಅಧಿಕ ರಕ್ತದೊತ್ತಡದ ಇನ್ನೊಂದು ಹೆಸರು ಸೈಲೆಂಟ್ ಕಿಲ್ಲರ್ ಕಾಯಿಲೆ. ಈ ಕಾಯಿಲೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಹೃದಯಕ್ಕೆ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಹೆಚ್ಚಾದರೆ ಕೈ ಮತ್ತು ಕಾಲಿನಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವುವು ಹಾಗೂ ಈ ಕಾಯಿಲೆಯ ನಿಯಂತ್ರಣದ ಹೇಗೆ ಎನ್ನುವುದರ ಬಗ್ಗೆ ನೋಡುತ್ತಾ ಹೋಗೋಣ. ರಕ್ತದೊತ್ತಡ ಹಾಗೂ ಹೃದಯದ ಆರೋಗ್ಯಕ್ಕೆ ನೇರ ಸಂಬಂಧವಿದೆ. ಒಂದು ವೇಳೆ ರಕ್ತದೊತ್ತಡವು ಸರಿಯಾಗಿಲ್ಲವೆಂದಾದರೆ ಆಗ ಇದರಿಂದ ಹೃದಯದ ಮೇಲೆ ಹೆಚ್ಚು ಒತ್ತಡ ಬೀಳುವುದು. ಸಾಮಾನ್ಯವಾಗಿ ರಕ್ತದೊತ್ತಡ ಎಂದರೆ ರಕ್ತವು ರಕ್ತನಾಳದ ಗೋಡೆಗಳಿಗೆ ನಿರಂತರವಾಗಿ ಬಡಿಯುವುದು. ಆದರೆ ಇದು ಅತಿಯಾದರೆ ಆಗ ಸಮಸ್ಯೆಯಾಗುವುದು. ಅಧಿಕ ರಕ್ತದೊತ್ತಡದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಬೇರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅಧಿಕ ರಕ್ತದೊತ್ತಡ ಹೊಂದಿರುವ ಅನೇಕ ಜನರಿಗೆ ತಮಗೆ ಅಧಿಕ ರಕ್ತದೊತ್ತಡ ಇದೆ ಎಂದು ತಿಳಿದಿರುವುದಿಲ್ಲ. ಈ ಕಾಯಿಲೆ ಆರಂಭದಲ್ಲಿರುವಾಗ ನೀಡುವ ಸೂಚನೆಗಳು ಸ್ಪಷ್ಟವಾಗಿದ್ದರೂ ಇದನ್ನು ಬೇರೆ ತೊಂದರೆ ಎಂದೇ ತಿಳಿದುಕೊಂಡು ಇದನ್ನು ನಿರ್ಲಕ್ಷ್ಯ ಮಾಡುತ್ತಾ ಹೋಗುತ್ತಾರೆ. ಕೊನೆಗೆ ಯಾವುದೋ ಒಂದು ಪರಿಣಾಮ ಕಂಡು ಬಂದ ಬಳಿಕವೇ ಅಧಿಕ ರಕ್ತದೊತ್ತಡ ಆವರಿಸಿ ಇರುವುದು ಗೊತ್ತಾಗುತ್ತದೆ. ಕೈ ಮತ್ತು ಕಾಲುಗಳಲ್ಲಿ ಅಧಿಕ ರಕ್ತದೊತ್ತಡದ ಲಕ್ಷಣಗಳು ಯಾವ ರೀತಿಯಿಂದ ಕಾಣಿಸಿಕೊಳ್ಳುವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಕೈ ಮತ್ತು ಕಾಲುಗಳಲ್ಲಿ ಊತ. ಅಧಿಕ ರಕ್ತದೊತ್ತಡದಿಂದಾಗಿ ಕಾಲು ಮತ್ತು ಕೈಯಲ್ಲಿ ದ್ರವಾಂಶ ಶೇಖರಣೆಯಾಗಿ ಊದಿಕೊಳ್ಳಬಹುದು. ಅಧಿಕ ರಕ್ತದೊತ್ತಡದ ಪರಿಣಾಮವಾಗಿ ಕಿಡ್ನಿಯ ಕಾರ್ಯಕ್ಕೆ ಸಮಸ್ಯೆಯಾಗಿ ದೇಹದಲ್ಲಿ ದ್ರವದ ಸಮತೋಲನವು ಬಿಗಡಾಯಿಸಬಹುದು. 2. ಕೈ ಮತ್ತು ಕಾಲುಗಳು ನೀಲಿ ಬಣ್ಣಕ್ಕೆ ತಿರುಗುವುದು. ಸಾಮಾನ್ಯವಾಗಿ ರಕ್ತದೊತ್ತಡವು ಅತಿಯಾಗಿದ್ದರೆ ಆಗ ಇದರ ಲಕ್ಷಣಗಳು ಕೈ ಮತ್ತು ಕಾಲಿನ ರಕ್ತನಾಳಗಳಲ್ಲಿ ಕಂಡುಬರುವುದು. ಹೆಚ್ಚಾಗಿ ರಕ್ತ ಸಂಚಾರವು ಸರಿಯಾಗಿ ಆಗದೇ ಇರುವ ಕಾರಣದಿಂದಾಗಿ ರಕ್ತನಾಳಗಳು ನೀಲಿ ಬಣ್ಣಕ್ಕೆ ತಿರುಗಬಹುದು. ಇದರಿಂದಾಗಿ ಕೈ ಮತ್ತು ಕಾಲು ತಣ್ಣಗಾಗಿ ಪೇಲವ ಅಥವಾ ನೀಲಿಯಾಗಬಹುದು. ಹೃದಯವು ತುಂಬ ಶ್ರಮಪಟ್ಟು ರಕ್ತವನ್ನು ಪಂಪ್ ಮಾಡಲು ಪ್ರಯತ್ನಿಸುತ್ತಿರುವಾಗ ಈ ಕಾರಣದಿಂದಾಗಿ ಹೀಗೆ ಆಗುವುದು. 3. ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ. ದೀರ್ಘಕಾಲಿಕ ರಕ್ತದೊತ್ತಡದಿಂದಾಗಿ ರಕ್ತನಾಳ ಮತ್ತು ನರಗಳಿಗೆ ಹಾನಿಯಾಗಬಹುದು. ಇದರ ಪರಿಣಾಮವಾಗಿ ಕೈ ಮತ್ತು ಕಾಲಿನಲ್ಲಿ ಜುಮ್ಮೆನಿಸುವಿಕೆ ಅಥವಾ ಮರಗಟ್ಟುವಿಕೆ ಅನುಭವ ಆಗಬಹುದು. ಇದು ಸೂಜಿಯಿಂದ ಚುಚ್ಚಿದಂತಹ ಅನುಭವ ನೀಡಬಹುದು. 4. ಕೈಗಳಲ್ಲಿ ರಕ್ತನಾಳವು ಕಾಣಿಸುವುದು. ದೀರ್ಘಕಾಲೀನ ರಕ್ತನಾಳದಿಂದಾಗಿ ಕೈಗಳಲ್ಲಿ ರಕ್ತನಾಳಗಳು ಹಿಗ್ಗಿಕೊಂಡು ಕಾಣಿಸಿಕೊಳ್ಳಬಹುದು. ರಕ್ತನಾಳಗಳಲ್ಲಿ ಹೆಚ್ಚುವರಿ ಒತ್ತಡದಿಂದಾಗಿ ಇದು ಕಾಣಿಸಿಕೊಳ್ಳುವುದು. 5. ಚರ್ಮದ ಬಣ್ಣವು ಕಂದು ಬಣ್ಣಕ್ಕೆ ತಿರುಗುವುದು. ಅಧಿಕ ರಕ್ತದೊತ್ತಡದಿಂದ ಸರಿಯಾಗಿ ರಕ್ತ ಸಂಚಾರವು ಆಗದೇ ಇರುವ ಪರಿಣಾಮವಾಗಿ ಚರ್ಮದ ಬಣ್ಣವು ಕಂದಬಹುದು ಮತ್ತು ಚರ್ಮವು ಪೇಲವವಾಗಿ ಕಾಣಿಸಿಕೊಳ್ಳಬಹುದು. ಕೈಯಲ್ಲಿನ ಚರ್ಮವು ನಿಸ್ತೇಜವಾಗಿ ಬಣ್ಣ ಕಳೆದುಕೊಂಡಂತೆ ಕಾಣಿಸುವುದು. ರಕ್ತ ಸಂಚಾರವು ಸರಿಯಾಗಿ ಇಲ್ಲದೇ ಇರುವ ಕಾರಣದಿಂದಾಗಿ ಕೆಂಪು ಅಥವಾ ಗುಲಾಬಿ ಬಣ್ಣವು ಕಾಣಿಸಿಕೊಳ್ಳುವುದು. 6. ತಡೆದುಕೊಳ್ಳಲು ಸಾಧ್ಯವಾಗದೆ ಹಾಗೆ ತಲೆನೋವು ಕಾಣಿಸಿಕೊಳ್ಳುವುದು. ಅಧಿಕ ರಕ್ತದೊತ್ತಡದ ಮತ್ತೊಂದು ರೋಗಲಕ್ಷಣ ಏನೆಂದರೆ ವಿಪರೀತ ತಲೆನೋವು ಕಾಣಿಸಿಕೊಳ್ಳುವುದು. ಸಹಿಸಿಕೊಳ್ಳಲು ಅಸಾಧ್ಯವಾದ ತಲೆನೋವು ಕಂಡುಬರುವುದರ ಜೊತೆಗೆ ಇದ್ದಕ್ಕಿದ್ದಂತೆ ಮೈ ಬೆವರುವುದು ಹಾಗೂ ಮಾನಸಿಕ ಆತಂಕ ಕೂಡ ಮನೆ ಮಾಡುತ್ತದೆ. ತಲೆನೋವು ಬಂದರೆ ಯಾವುದೇ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.